ಲೋ ಇವ್ರು ಯಾರು ಅಂತ ಗೊತ್ತೇನ್ರೋ? ಇವ್ನ್ ಯಾರ್ ಬರ್ಗು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾನೆ, ಮುಖ ನೋಡಿದ್ರೆ ಗೊತ್ತಾಗದೇ ಇಲ್ಲ. ಕಳ್ಳ ಕಳ್ಳ ತರ ಅವನ್ನೇ. ಹಳೆ ಮಯ್ಯ ಮಗಳ ಹೇಳ್ದಾಗೆ ಕೇಸ್ ಗೆದ್ಬಿಟ್ಟು ತೋರಿಸ್ತಲ್ಲ ಭಾರ್ಗವಿ. ಬರೀ ಕೇಸ್ ಗೆಲ್ಲದಲ್ಲ, ಈ ಮನೆ ಮಗಳ ತರ ಇದ್ಲಲ್ಲ ಸಂಧ್ಯಾ, ಅವಳಿಗೆ ನ್ಯಾಯ ಕೊಡ್ಸಿದಾಳೆ. ನೀನು ಈ ಒಟ್ಟಾರ್ದವಳು ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ. ಭಾರ್ಗವಿ, ಹೆಣ್ಮಕ್ಳು ಅಂದ್ರೆ ನಿನ್ನಾಗಿರ್ಬೇಕು. ನನ್ ಮಗಳಿಗೆ ಈ ಒಟ್ಟಾರದಲ್ಲಿರೋ ಹೆಣ್ಮಕ್ಳಿಗೆಲ್ಲ ನೀನೇ ಸ್ಫೂರ್ತಿ. ನಮ್ಮಂತ ಬಡವರಿಗೆ ಕೋರ್ಟು ಕಾನೂನು ನ್ಯಾಯ ಅನ್ನೋದೆಲ್ಲ ದೂರದ ಮಾತು ಅನ್ಕೊಂಡಿದ್ದೆ ತಾಯಿ. ಆದ್ರೆ ನಮಗೂ ಒಂದ್ ಬದುಕಿದೆ, ಕನ್ಸ್ ಕಾಣೋ ಅವಕಾಶ ಇದೆ, ನ್ಯಾಯ ಕೇಳೋ ಹಕ್ಕಿದೆ ಅಂತ ಇವತ್ ನೀನ್ ತೋರ್ಸಿದ್ಯಾ. ಎಷ್ಟೋ ಜನಕ್ಕೆ ಧೈರ್ಯ ತುಂಬಿದ್ಯಾ. ಜನರ ನ್ಯಾಯ ದೇವತೆ ನೀನು. ನ್ಯಾಯ ದೇವತೆ ಭಾರ್ಗವಿಗೆ, ನ್ಯಾಯ ದೇವತೆ ಭಾರ್ಗವಿಗೆ, ನ್ಯಾಯ ದೇವತೆ ಭಾರ್ಗವಿಗೆ, ನ್ಯಾಯ ದೇವತೆ ಭಾರ್ಗವಿಗೆ. ಏಯ್, ಇನ್ ನಂಜಾಗ ಸೈಡಿ ಕುತ್ಕೋ. ಇದೇನ್ ಅರಮನೆನಾ ರೆಸಾರ್ಟಾ ಜಾಗ ಬುಕ್ ಮಾಡಕ್ಕೆ? ಗುರು, ಒಂದ್ಸರಿ ಒಳಗಡೆ ಬಂದು ಲಾಕಾದ್ರೆ ಮುಗೀತು. ಸೆರೆಮನೆನೇ ಅರಮನೆ ಅನ್ಕೊಂಡ್ ಬದುಕ್ಬೇಕು. ಏನ್ MLA MP ಮಗಂತರ ಆಡ್ತಾ ಇದ್ಯಾ? ಹುಟ್ಟಿದ ತಕ್ಷಣ ಚಿನ್ನಿಸ್ಕೊಂಡು ಬಾಯ್ಲಿ ಇಟ್ಕೊಂಡು ಉಟ್ಬಿಟ್ಟಿದ್ಯಾ? MLA ಮಗನೇ, ಆದ್ರೆ ಅದರಿಂದ 3 ಕಾಸಿನ ಉಪಯೋಗನೂ ಇಲ್ಲ. ತೊಳ್ರ ಬಾವ್ರೆ ಊಟ ಮಾಡುವ. ಚಿಚಿ, ಇದನ್ ತಿನ್ನಲ್ಲ. ಮತ್ತಿನೇನು? ಯೋ, ಆ ವಿಜಯ್ ಕುಮಾರ್ ಎಲ್ಲಿ? ಕರಿ ಅವನ್ನ. ಅವ್ರು ಇವತ್ತು ಡ್ಯೂಟಿಗೆ ಬಂದಿಲ್ಲ ಸರ್. ಮೊದಲು ಈ ಸೆಲ್ ಚೇಂಜ್ ಮಾಡ್ರಿ. ಬೇರೆಯವ್ರ ಜೊತೆ ಶೇರಿಂಗ್ ಅಲ್ಲಿ ಇರಕ್ಕಾಗಲ್ಲ ನಂಗೆ. ಈ ಊಟನ್ನು ಬೇಡ, ಬಿರಿಯಾನಿ ತರಿಸಿ. ಯೋ, ಜೈಲಿಗೆ ಬಂದಿದ್ದೇನೆ, ಟೂರಿಗೆ ಬಂದಿದ್ಯಾ? ಬಾ ತಿನ್ನಿದ್ದೇನೆ. ಏಯ್, ಮುಚ್ಚ ಬಾಯಿ. ಒಳಗ್ ಬಂದ್ರೆ ಗೊತ್ತಲ್ಲ. ಯೋ, ಮೊದಲು ನಾನು ಹೇಳಿದ ಕೆಲಸ ಮಾಡಯ್ಯ. ನನಗಿಲ್ಲಿ ಇರಕ್ಕಾಗ್ತಿಲ್ಲ ಕಣಯ್ಯ. ಸರ್, ಸ್ವಲ್ಪ ಮೆಲ್ಲಿಗೆ ಮಾತಾಡಿ. ಪ್ರತಾಪ್ ಸರ್ ಇಲ್ಲೇ ಹೊರಗಡೆ ಇದ್ದಾರೆ. ಇವಾಗ ನಾನು ಏನು ಮಾಡಬೇಕು? ಹಸ್ಕೊಂಡು ಸಾಯ್ಬೇಕಾ? ಸರ್, ಪ್ರತಾಪ್ ಸರ್ ಮುಂದೆ ನಿಮ್ಗೇನು ತಂದ್ಕೊಡಕ್ಕಾಗಲ್ಲ ಸರ್. ಸುಮ್ಮನೆ ಗಲಾಟೆ ಮಾಡ್ತಾರೆ. ಹಾಗಿದ್ರೆ ಈ ಸೆಲ್ ಆದ್ರೂ ಚೇಂಜ್ ಮಾಡ್ಸಯ್ಯ. ನೀವು ಇದೇ ಸೆಲ್ ಒಳಗೆ ಇರಬೇಕು ಅಂತ ಪ್ರತಾಪ್ ಸರೇ ಹೇಳಿರೋದು. ಪ್ರತಾಪ ಕಣ್ಣೆದುರಿಗಿಲ್ದೆ ಇದ್ರು ಪ್ರಾಣ ತಿಂತಿಯಲ್ಲೋ. ಥೂ, ಈ ತರ ಹೇಳಕ್ಕೇನ್ರಿ ನಮ್ಮಪ್ಪ ನಿಮ್ಗೆ ದುಡ್ಡನ್ನ ಎಣಿಸಿರೋದು? ನಿಮ್ ಡ್ಯಾಡಿಗೆ ಫೋನ್ ಮಾಡ್ಕೊಡು, ಅವ್ರ ಹತ್ರನೇ ಮಾತಾಡ್ತೀನಿ. ಸರ್, ಆಚೆ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ. ನೀವು ಅಂದ್ಕೊಂಡಾಗಿಲ್ಲ. ಹೊರಗಡೆ ಶಕ್ತಿ ಸರ್ ಹೆಸರು ಹಾಳಾಗ್ತಾ ಇದೆ, ಜನರ ಬೆಂಬಲನೂ ಕಡಿಮೆ ಆಗ್ತಾ ಇದೆ ಸರ್. ನಿಜ ಹೇಳಬೇಕು ಅಂದ್ರೆ ಅವ್ರ ಪದವಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಹೋಗ್ಬೋದು. ಇಂಥ ಟೈಮಲ್ಲಿ ಏನಾದರೂ ನಿಮ್ಮ ಫೋನ್ ಕಾಲ್ ರೆಕಾರ್ಡ್ ಏನಾದರೂ ಸಿಕ್ಬಿಟ್ರೆ ನ್ಯೂಸಲ್ಲಿ ನಿಮ್ಮದೇ ಮಾತು ರಿಪೀಟ್ ಹಾಕಿ ಹಾಕಿ ರುಬ್ಬಾಕ್ತಾರೆ ಸರ್. ಹಾಗಂತ
3 ತಿಂಗಳು ಬಾಯಿ ಮುಚ್ಕೊಂಡು ಇಲ್ಲಿ ಇರಕ್ಕಾಗತ್ತಾ? ಅದೊಂದೇ ದಾರಿ ಉಳಿದಿರೋದು ಸರ್. ಬರೀ 3 ತಿಂಗಳು ಹೀಗೆ ಬಂದ್ ಹಾಗೆ ಹೊರಟೋಗುತ್ತೆ. ನೀವು ತಾಳ್ಮೆಯಿಂದ ಇದ್ರೆ ಶಕ್ತಿ ಸರ್ಗೆ ಒಳ್ಳೇದು. ಅವ್ರ ಪದವಿಯಲ್ಲಿ ಇದ್ರೇನೆ ನೀವು ಆರಾಮಾಗಿರಕ್ ಸಾಧ್ಯ ಅಂತ ವಿಜಯ್ ಕುಮಾರ್ ಸರ್ ಕೂಡ ಹೇಳ್ತಾ ಇದ್ರು. ಮೆಲ್ಲಿಗೆ ಸರ್, ನಿಮ್ಮಲ್ಲಿ ಈ ಅತಿರೇಕದ ವರ್ತನೆಯಿಂದ ಶಿಕ್ಷೆ ಜಾಸ್ತಿ ಆಗೋ ಚಾನ್ಸಸ್ ಇದೆ. ನೀವೀಗ ಎದುರಾಳಿನ ಕೋಪದಿಂದ ಗೆಲ್ಲೋಕ್ಕಾಗಲ್ಲ. ಶಾಂತವಾಗಿರಿ ಸರ್. ಬಾಯಿಗೆ ಮಣ್ಣಾಕ, ನಂದು ಒಂದು ಜೀವನನ. ಹೈ, ಏನ್ ನೋಡ್ತಾ ಇದ್ದೀನೋ? ಇಲ್ಲಿ MLA ಮಗ ಆದ್ರೂ ಒಂದೇ, ನಾನಾದ್ರೂ ಒಂದೇ, ಅದೇ ತಿನ್ಬೇಕು. ಈ ಕಳ್ಳನ್ ಮಕ್ಕಳು ಬೆನ್ ಹಿಂದೆನೆ ಬರ್ತಿದಾರಲ್ಲಪ್ಪ. ನನ್ನ ಬ್ಯಾಗಲ್ಲಿರೋ ಚಕ್ಲಿ ನಿಪ್ಪಟ್ಟು ಏನಾದ್ರು ತಿನ್ನಕ್ ಬಂದಿದಾರ, ಅಥವಾ ಗೋಲ್ಡ್ ಕದಿಯಕ್ ಬಂದಿರ್ಬೋದಾ? ಕೋಳಿ ಹಿಡಿತಾರಲ್ಲ, ಕೋಳಿ ಹಂಗೆ ಪಟ್ಟಾಗಿ ಹಿಡಿಬೇಕಣ. ಇವನ ನೋಡೋದಕ್ಕೆ ಕಳ್ಳನ ತರನೇ ಇದ್ದಾನೆ. ಡೌಟೇ ಬೇಡ ಮಗ, ಪ್ರೊಫೆಷನಲ್ ಕಳ್ಳ ಇವನು. ಎಲ್ರು ಮನೆ ಅಡ್ರೆಸ್ ಕೇಳಿದ್ರೆ ಇವನು ಮನೇಲಿ ಯಾರ್ಯಾರು ಇದಾರೆ ಅಂತಾನು ಕೇಳ್ತಿದ್ದಾನೆ. ಹೌದು, ಕಳ್ಳನ ಮಗ ಪ್ರೊ ಮ್ಯಾಕ್ಸ್ ಇವನು. ಲೋ ಕೇಳಿಸ್ಕೋ, ಆ ಬ್ಯಾಗ್ ನೋಡು, ಬ್ಯಾಗ್ ವೆಯ್ಟ್ ಇದೆ. ಬ್ಯಾಗ್ ನೋಡಿಯಕ್ಕೆ ಎಲ್ಲ ತರನು ಟೂಲ್ಸ್ ತಂದಿದ್ದಾನೆ. ಬೀರು ತೆಗಿಯಕ್ಕೇನೂ ತಂದಿದ್ದಾನೆ ಅನ್ಸುತ್ ಮಗ. ನೀವು ಬೇಗ ಬಾರು, ಓಡಾಗ್ತಾನೆ. ಇಷ್ಟೊಂದು ಮನೆಗಳು, ಇಂಥದ್ದೇ ವಟಾರ ಅಂತ ಹೇಳಿದ್ ನೆನಪು. ಇದರಲ್ಲೇ ಯಾವ್ದಾದ್ರು ಒಂದು ಭಾರ್ಗವಿ ಮನೆ ಆಗಿರುತ್ತೆ. ಭಾರ್ಗವಿ ಮಗಳೇ, ಭಾರ್ಗವಿ, ಮಗಳೇ, ಭಾರ್ಗವಿ, ಅಳಿಮಯ್ಯ, ಓ ಅಳಿಮಯ್ಯ, ಮಗಳೇ, ನಮ್ಮನೆ ಕಳ್ಳ ಅಂತವನೆ. ಸುಮ್ಮನೆ ಏನಾಯ್ತು? ಯಾರು ಇವನು? ಅಪ್ಪಾಜಿ, ಟಿಪ್ ಟಾಪ್ ಕಳ್ಳ ಅಪ್ಪಾಜಿ, ನಮ್ಮನೆ ನುಗ್ಗಕ್ ಬಂದಿದ್ದ, ಅದಕ್ಕೆ ಹಿಡ್ಕೊಂಡು ತೊದಕ್ತಾ ಇದೀವಿ. ಬೆಳಗ್ಗೆನೆ ಕನ್ನಾಕ ಕೊಟ್ಟಿದ್ದಾನ. ಎಷ್ಟೋ ಧೈರ್ಯ ನಿನ್ಗೆ? ರೇ, ಏನ್ರ ಮುಖ ನೋಡ್ತಿದ್ದೀರಾ? ಓಡಿರೋ. ಅಳಿಮಯ್ಯ, ಅಳಿಮಯ್ಯ. ಒಂದ್ ನಿಮಿಷ, ಅಳಿಮಯ್ಯ, ಅಳಿಮಯ್ಯ. ಲೋ,
ಇವ್ರು ಯಾರು ಅಂತ ಗೊತ್ತೇನ್ರೋ? ಜೂನಿಯರ್ ಬರ್ಗು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾನೆ. ಮುಖ ನೋಡಿದ್ರೆ ಗೊತ್ತಾಗದೇ ಇಲ್ಲ. ಕಳ್ಳ ಕಳ್ಳ ತರ ಅವನ್ನೇ. ಹಳೆ ಮಯ್ಯ ಮಗಳ ಮಾವ ಮಾವ ಹಳೆ ಮಯ್ಯ ಕಳ್ರು. ಈ ನನ್ನ ಮಕ್ಳೇ ಕಳ್ರು. ಅಲ್ಲ ನಮ್ ಏರಿಯಾಗೆ ಬಂದಿ ನಮ್ ಭಾರ್ಗವ ಮನೆ ಅಡ್ರೆಸ್ ಯಾಕೆ ಕೇಳಿದ್ರಿ? ನೀವಿಬ್ರು ಹಿಂದಿಂದ ಯಾಕೆ ಬಂದ್ರಿ? ನೀವು ಮನೇಲಿ ಯಾರಿದ್ದಾರೆ ಅಂದ್ರಲ್ಲ, ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದ್ವಿ. ಯಾರ್ಯಾರು ಇದಾರೆ ಅಂತ ಕೇಳಿದ್ದು ಮನೆ ಒಳಗ್ ಹೋಗೋದಕ್ಕೆ, ಕನ್ನ ಹಾಕೋದಕ್ಕಲ್ಲ. ಈ ಶ್ರೀಮಂತ ಮಾವ ಯಾರಿಗಾದ್ರೂ ಏಟ್ ಬೀಳುವಾಗ ಅಯ್ಯೋ ಅಮ್ಮ ಅಂತಾರೆ, ನೀನ್ ಯಾಕೋ ಕಳ್ಳ ಕಳ್ಳ ಅಂತಿದ್ಯಾ? ಹಳೆ ಭಯ, ಇವರಿಬ್ರು ಕಳ್ಳನ್ ಮಕ್ಕಳು. ಇವರಿಂದ ಕಾಪಾಡೋದಕ್ಕೆ ಕಾಪಾಡಿ ಅನ್ನೋದ್ ಬಿಟ್ಟು ಕಳ್ಳ ಕಳ್ಳ ಅಂತ ಹೇಳ್ತಿದ್ದೆ. ಶ್ರೀಮಂತಪ್ಪ, ಸಾರಿ. ನೀವು ಅಂತ ಗೊತ್ತಿಲ್ಲದೆ ಹೀಗಾಗೋಯ್ತು. ಬೇಜಾರಾಗ್ಬೇಡಿ. ಅಲ್ಲೇ ನಿಂತಿದ್ದೀರಲ್ಲಪ್ಪ, ಒಳಗ್ ಬನ್ನಿ, ತಿಂಡಿ ಕೊಡ್ತೀನಿ. ಅಮ್ಮ, ತಿಂಡಿ ಏನು? ಎಲ್ಲರೂ ಸೇರಿ ಮೃಷ್ಟಾನ್ನ ಭೋಜನನೇ ಹಾಕಿದ್ರಿ. ಆದ್ರೂ ನಿಮ್ಮ ಏಟು ಮಾತ್ರ ಅಬ್ಬಬ್ಬಬ್ಬಬ್ಬ ಸೂಪರು ಸೂಪರು. ತಾಯಿಗೆ ತಕ್ಕ ಮಗಳು ಭಾರ್ಗವಿ ಅಲ್ಲ. ಇಟ್ಸ್ ಓಕೆ ಮಗಳೇ, ಸ್ವಾಗತ ತುಂಬಾ ಚೆನ್ನಾಗಿತ್ತಮ್ಮ. ಸ್ವಲ್ಪ ಉಪ್ಪಿನ ಶಾಖ ಒಂದು ಕೊಡ್ತೀಯ ತಾಯಿ? ಬಾ ಮಾಮ ಬಾ, ನೋಡ್ಕೊಂಡು ಹೊಡಿಯೋದಲ್ವಾ?